ತಪಸ್ಸು ಕಾಲದ 2ನೇ ಭಾನುವಾರದ ಧ್ಯಾನದ ಪ್ರಾರ್ಥನೆ. ಪರಮ ಪವಿತ್ರ ದೇವರೇ, ನಿನ್ನ ಪ್ರಭೆಯು ತಾಬೋರ್ ಬೆಟ್ಟದ ಮೇಲೆ ಹೊಳೆಯುವಂತೆ ಈ ತಪಸ್ಸು ಕಾಲದಲ್ಲಿ ನಮ್ಮ ಜೀವನವನ್ನು ನಿನ್ನ ವಾಕ್ಯದ ಬೆಳಕಿನಿಂದ ಬೆಳಗಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ. ಪ್ರೀತಿಯ ಪರಲೋಕದ ತಂದೆಯೇ, ಈ ತಪಸ್ಸು ಕಾಲದ 2ನೇ ಭಾನುವಾರದಂದು ನಾವು ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ಶಿಷ್ಯರಾದ ಪೇತ್ರ, ಯಾಕೋಬ ಮತ್ತು ಯೋಹಾನರಿಗೆ ನಿನ್ನ ಮಗನಾದ ಯೇಸುಕ್ರಿಸ್ತರ ಮಹಿಮೆಯ ರೂಪಾಂತರವನ್ನು ತೋರಿಸಿದಂತೆ ನಮ್ಮ ಒಳಗಣ್ಣುಗಳನ್ನು ತೆರೆ ಎಂದು ನಾವು ಬೇಡುತ್ತೇವೆ. ರೂಪಾಂತರಕ್ಕಾಗಿ ಓ ಪ್ರಭುವೇ, ನಮ್ಮಲ್ಲಿರುವ ಅಹಂಕಾರ, ಕೋಪ ಮತ್ತು ಲೌಕಿಕ ಆಸೆಗಳನ್ನು ದೂರ ಮಾಡು. ನಮ್ಮ ಹೃದಯಗಳನ್ನು ನಿನ್ನ ಪ್ರೀತಿಯಿಂದ ರೂಪಾಂತರಿಸಿ ನಾವು ಹೊಸ ವ್ಯಕ್ತಿಗಳಾಗಲು ಸಹಾಯ ಮಾಡು. ಈತನೇ ನನ್ನ ಪ್ರಿಯ ಪುತ್ರ, ಈತನ ಮಾತನ್ನು ಕೇಳಿ ಎಂಬ ವಾಣಿಯಂತೆ ನಾವು ಪ್ರತಿದಿನ ನಿನ್ನ ಪವಿತ್ರ ವಾಕ್ಯವನ್ನು ಆಲಿಸುವ ಮತ್ತು ಅದರಂತೆ ನಡೆಯುವ ಶಕ್ತಿಯನ್ನು ನಮಗೆ ನೀಡು. ನಮ್ಮ ದೈನಂದಿನ ಕಷ್ಟಗಳ ಮಧ್ಯೆಯೂ ನಿನ್ನ ಪ್ರಭೆಯನ್ನು ಕಾಣುವ ಆಧ್ಯಾತ್ಮಿಕ ಉನ್ನತಿಯನ್ನು ನಮಗೆ ದಯಪಾಲಿಸು. ನಾವು ಕೇವಲ ಮಾತಿನಲ್ಲಿ ಕ್ರೈಸ್ತರಾಗದೆ ಕೃತಿಯಲ್ಲಿ ನಿನ್ನ ಸಾಕ್ಷಿಗಳಾಗುವಂತೆ ಅನುಗ್ರಹಿಸು. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಾವು ಈ ಪ್ರಾರ್ಥನೆಯನ್ನು ಅರ್ಪಿಸುತ್ತೇವೆ. ಯೇಸು ಸ್ವಾಮಿ ಬೆಟ್ಟದ ಮೇಲೆ ರೂಪಾಂತರಗೊಂಡಾಗ ಅವರ ಬಟ್ಟೆಗಳು ಬಿಳಿಯಾದವು. ಹಾಗೆಯೇ ಪ್ರಾರ್ಥನೆಯಲ್ಲಿ ನಾವು ದೇವರನ್ನು ಸಂಧಿಸಿದಾಗ ನಮ್ಮ ಪಾಪದ ಕಲೆಗಳು ತೊಳೆದು ಹೋಗಿ ನಮ್ಮ ಆತ್ಮವು ದೇವರ ಪ್ರಭೆಯಿಂದ ಪ್ರಕಾಶಿಸುತ್ತದೆ. ಆಮೆನ್.